ಭಾರತೀಯ ರೈಲ್ವೆಯು ಕರ್ನಾಟಕ ರಾಜ್ಯದಲ್ಲಿ ರೈಲುಗಳ ಮೂಲ ಸೌಕರ್ಯವನ್ನು ನವೀಕರಿಸುವ ಸಲುವಾಗಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ದಾಖಲೆಯ 7,524 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಗೊಳಿಸಿದ್ದು, ಈ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನ 12:30 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮೈಸೂರು ವಿಭಾಗದಲ್ಲಿ ಸುಮಾರು 12 ಅಮೃತ ಭಾರತ ರೈಲ್ವೆ ನಿಲ್ದಾಣಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ಸುಮಾರು 26 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಮೃತ ಭಾರತ್ ಸ್ಟೇಷನ್ ಯೋಜನೆಯಡಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಕಾಮಗಾರಿಗಳನ್ನು ಪ್ರಸ್ತಾಪಿಸಲಾಗಿದೆ. ವಿಶಾಲವಾದ ಹೊಸ ಟಿಕೆಟ್ ಬುಕಿಂಗ್ ಕೌಂಟರ್, ಅಸ್ತಿತ್ವದಲ್ಲಿರುವ ಪ್ರಯಾಣಿಕರ ಸೌಕರ್ಯಗಳು ಮತ್ತು ಮಹಿಳೆಯರು ಹಾಗೂ ಪುರುಷರ ಕಾಯುವ ಕೋಣೆಗಳ ಸುಧಾರಣೆ, ಲೇಡೀಸ್ ವೇಟಿಂಗ್ ರೂಮ್ನಲ್ಲಿ ಬೇಬಿ ಫೀಡಿಂಗ್ ಕೌಂಟರ್, ಕ್ಯಾಂಟೀನ್, 2 ರಿಟೈರಿಂಗ್ ಕೊಠಡಿಗಳು, ಮಹಿಳೆಯರು ಮತ್ತು ಪುರುಷರ ಪ್ರತ್ಯೇಕ ವಸತಿ ನಿಲಯ, ನಿಲ್ದಾಣದ ಕಟ್ಟಡದ ಪ್ರದೇಶದಲ್ಲಿ ಗ್ರಾನೈಟ್ ನೆಲಹಾಸು ಮತ್ತು ಪ್ಲಾಟ್ಫಾರ್ಮ್ಗಳ ಉಳಿದ ಪ್ರದೇಶದಲ್ಲಿ ಕಾಂಕ್ರೀಟ್ ನೆಲಹಾಸು, ಪ್ಲಾಟ್ಫಾರ್ಮ್ಗಳ ಅಂಚಿನಲ್ಲಿ ಟೈಲ್ಸ್ ಅಳವಡಿಕೆ, ಪ್ಲಾಟ್ಫಾರ್ಮ್ಗಳ ಉದ್ದಕ್ಕೆ ಸ್ವಯಂ ಬೆಂಬಲಿತ ಪ್ಲಾಟ್ಫಾರ್ಮ್ ಆಶ್ರಯ ಒದಗಿಸುವಿಕೆ, ಪ್ರತ್ಯೇಕ 2 ವೀಲರ್ ಮತ್ತು 4 ವೀಲರ್ ಪಾರ್ಕಿಂಗ್, ಆಟೋ ಪಾರ್ಕಿಂಗ್, ಟ್ಯಾಕ್ಸಿ ಸ್ಟ್ಯಾಂಡ್ ಮತ್ತು ಬಸ್ ಬೇ ಮೇಲೆ ಟೆನ್ಸೈಲ್ ಫ್ಯಾಬ್ರಿಕ್ ಮಾದರಿಯ ಶೆಲ್ಟರ್ ನಿರ್ಮಾಣ, ಭೂದೃಶ್ಯ ಮತ್ತು ಪರಿಚಲನೆ ಪ್ರದೇಶದ ಅಭಿವೃದ್ಧಿ, ಚರಂಡಿ ವ್ಯವಸ್ಥೆ ಮತ್ತು ಮಳೆ ನೀರು ಕೊಯ್ಲು, ನಿಲ್ದಾಣದ ಸಂಪರ್ಕ ರಸ್ತೆ ಮತ್ತು ಪ್ರವೇಶ ಕಮಾನು ಅಗಲೀಕರಣ, ಪ್ಲಾಟ್ಫಾರ್ಮ್ 1ರಲ್ಲಿ ಲಿಫ್ಟ್ನೊಂದಿಗೆ ಒಂದು ಎಸ್ಕಲೇಟರ್ ಜೊತೆಗೆ 12 ಮೀಟರ್ ಅಗಲದ ಫುಟ್ ಓವರ್ ಬ್ರಿಡ್ಜ್, ಪ್ಲಾಟ್ಫಾರ್ಮ್ 2 ಮತ್ತು 3ರಲ್ಲಿ ರ್ಯಾಂಪ್ ಅಳವಡಿಕೆ, ಸಿಸಿಟಿವಿ, ವೈಫೈ ವರ್ಧನೆ, 6 ಲೈನರ್ ರೈಲುಗಳ ಆಗಮನ ಮತ್ತು ನಿರ್ಗಮನ LED ಪ್ರದರ್ಶನ, PA ವ್ಯವಸ್ಥೆ ಮತ್ತು ಕೋಚ್ ಮಾರ್ಗದರ್ಶನ ಪ್ರದರ್ಶನ ಫಲಕ, ಸೂಚನಾ ಫಲಕ ಅಳವಡಿಕೆ, ನಿಲ್ದಾಣದ ಕಟ್ಟಡದ ಮುಂಭಾಗವನ್ನು ಸುಧಾರಿಸುವುದು ಸೇರಿದಂತೆ ಹಲವು ಕಾಮಗಾರಿಗಳು ನಡೆಯಲಿವೆ. ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್, ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ, ಜಿಲ್ಲಾ ಉಸ್ತುವಾರಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್, ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕುಮಾರಿ ಭಾಗೀರಥಿ ಮುರುಳ್ಯ, MLC ಕೋಟ ಶ್ರೀನಿವಾಸ್ ಪೂಜಾರಿ, ಮಂಜುನಾಥ್ ಭಂಡಾರಿ, SL ಭೋಜೇಗೌಡ, BM ಫಾರೂಕ್, ಪ್ರತಾಪ್ ಸಿಂಹ ನಾಯಕ್, ಹರೀಶ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮೊಹಿಲನ್, ಜಿಲ್ಲಾ ಪಂಚಾಯತ್ CEO ಡಾಕ್ಟರ್ ಆನಂದ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ CB ರಿಷ್ಯಂತ್, ಕಡಬ ತಹಶೀಲ್ದಾರ್ ಪ್ರಭಾಕರ್ ಖಜೂರೆ, EO ಭವಾನಿ ಶಂಕರ್, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ ಎಂದು ಮೈಸೂರು ವಿಭಾಗದ ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ.